ಈಗ ನಾನು ಆರೋಗ್ಯಕರ ಅಡಿಗೆಯಲ್ಲಿ ಕಿವಿ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಕಿವಿ ಅಂದ ತಕ್ಷಣ ನನ್ನ ಕಿವಿ ನೋಡ್ಬೇಡಿ, ನನ್ನ ಕೈಲಿರುವಂತ ಕಿವಿ ಹಣ್ಣನ್ನ ನೋಡಿ. ಈ ಹಣ್ಣನ್ನ ತಗೊಂಡು ನಾನು ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಯಾಕೆ ಇದನ್ನ ಆರೋಗ್ಯಕರ ಅಡಿಗೆಯಲ್ಲಿ ಕಿವಿ ಹಣ್ಣಿನ ಸಲಾಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇದರಲ್ಲಿ ಫೈಬರು ಹೆಚ್ಚಾಗಿರುತ್ತೆ. ಅದಕ್ಕೆ ನಾನು ಇವತ್ತು ಆರೋಗ್ಯಕರ ಅಡಿಗೆಯಲ್ಲಿ ಕಿವಿ ಹಣ್ಣಿನ ಸಲಾಡ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇನ್ನು ಈ ಹಣ್ಣಿನ ಬಗ್ಗೆ ತುಂಬಾ ತಿಳ್ಕೊಳ್ಳೋದಿದೆ, ನಮ್ಮ ಆರೋಗ್ಯಕ್ಕೆ ಏನೇನ್ ಲಾಭ ಇದೆ ಅಂತ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾವೇನ್ ಮಾಡ್ಬೇಕು, ಕಿವಿ ಹಣ್ಣಿನ ಸಲಾಡ್ಗೆ ಏನೇನ್ ಪದಾರ್ಥ ಬೇಕು ಅಂತ ನೋಟ್ ಮಾಡ್ಕೊಳ್ಳೋಣ. ಕಿವಿ ಫ್ರೂಟ್, ಪರಂಗಿ ಹಣ್ಣು, ಗೋಡಂಬಿ, ಚೆರ್ರಿ, ಮೆಣಸು ಪುಡಿ, ಬಿಳಿ ಎಳ್ಳು, ನಿಂಬೆ ರಸ, ಬ್ಲ್ಯಾಕ್ ಸಾಲ್ಟ್. ಈಗ ನಾನು ನಿಮ್ಗೆ ಆರೋಗ್ಯಕರ ಅಡಿಗೆಯಲ್ಲಿ ಕಿವಿ ಸಲಾಡ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಹಣ್ಣಿನಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಗೊತ್ತಾ ನಿಮ್ಗೆ? ಆಸ್ಮಾ ಇದ್ದವ್ರಿಗೆ, ಹಾಗೆ ಹೃದಯಕ್ಕೆ ಸಂಬಂಧಂತ ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಇದ್ರೂ ಕೂಡ ಎಲ್ಲ ನಿವಾರಣೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇದನ್ನ ದಿನ ತಿಂತಾ ಹೋದ ಹಾಗೆ ರಕ್ತ ವೃದ್ಧಿ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಹೆಲ್ತು. ನೋಡಿ, ಈ ಹಣ್ಣಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ಲಾಭ ಇದೆ. ಅದಕ್ಕಿಂತ ಹೆಚ್ಚಾಗಿ ಈ ಹಣ್ಣು ಎಷ್ಟು ಸುಂದರವಾಗಿದೆ ಅಲ್ವಾ? ತುಂಬಾ ಆರೋಗ್ಯಕ್ಕೂ ಲಾಭ ಇದೆ, ನೋಡೋಕ್ಕೂ ತುಂಬಾ ಚೆನ್ನಾಗಿದೆ. ನಮ್ ದೇವರ ಸೃಷ್ಟಿ ಎಷ್ಟು ವಿಸ್ಮಯ ಅಲ್ವಾ? ಎಲ್ಲ ನಮ್ ಸುತ್ತಲೂ ಇರುತ್ತೆ, ಅದನ್ನ ಸ್ವಲ್ಪ ತಿಳ್ಕೋಬೇಕು. ಅದರಿಂದ ಏನ್ ಲಾಭ ಇದೆ, ಅದು ಎಷ್ಟು ಸುಂದರವಾಗಿದೆ, ಇದನ್ನೆಲ್ಲ ನಾವು ತಿಳ್ಕೋಬೇಕಷ್ಟೆ. ನನ್ನ ಬಿಟ್ರೆ ಮಾತಾಡ್ತಾನೆ ಇರ್ತೀನಿ, ನೀವು ಅಡಿಗೆ ಕಲಿಬೇಕು ಅಂತ ಅಲ್ಲೇ ಕುತ್ಕೊಂಡ್ಬಿಡ್ತೀರಾ ಅಷ್ಟೇ. ಈಗ ಈ ತರ ರೌಂಡ್ ರೌಂಡ್ ಆಗಿ ಪೀಸನ್ನ ಕಟ್ ಮಾಡಿ ಒಂದ್ ಪ್ಲೇಟ್ಗೆ ಸರ್ವ್ ಮಾಡಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ? ಈಗ ಪಪ್ಪಾಯ ಹಣ್ಣು ಕೂಡ ಕಟ್ ಮಾಡಬೇಕು. ಇನ್ನು ಪಪ್ಪಾಯ ಹಣ್ಣು ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ. ಇದರಿಂದ ನಾವು ಫೇಸ್ ಪ್ಯಾಕ್ ಮಾಡ್ಬೋದು, ನಿಮಗೆಲ್ಲ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ನೀವು ಎಲ್ಲ ಟ್ರೈ ಮಾಡಿರ್ತೀರ ಅಲ್ವಾ? ಲಾಭ ಇದೆ ತಾನೆ? ಈ ಹಣ್ಣನ್ನ ಹೆಚ್ಚಾಗಿ ಎಲ್ಲಿ ಬೆಳೀತಾರೆ ಗೊತ್ತಾ? ಕ್ಯಾಲಿಫೋರ್ನಿಯಾ, ಇಟ್ಲಿ, ಫ್ರಾನ್ಸು ಇಂಥ ದೇಶಗಳಲ್ಲಿ ಹೆಚ್ಚಾಗಿ ಬೆಳೀತಾರೆ. ಹಾಗೆ ನಮ್ಮ ಭಾರತದಲ್ಲಿ ಮಣಿಪುರದಲ್ಲಿ ಬೆಳೀತಾರೆ. ಮಣಿಪುರದ ಕಿವಿ ಹಣ್ಣು ಅಂದ್ರೆ ತುಂಬಾ ಫೇಮಸ್, ಹಾಗೆ ತುಂಬಾ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಬಟ್ ಹಣ್ಣು ಚೆನ್ನಾಗಿರುತ್ತಲ್ವಾ? ತಗೊಳ್ಳೇಬೇಕು, ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಈಗ ಇದಕ್ಕೆ ಬಿಳಿ ಎಳ್ಳನ್ನ ಹಾಕಬೇಕು. ನೋಡಿದ್ರಾ, ನಾನು ಬಳಸ್ತಾ ಇರೋ ಎಲ್ಲಾ ಪದಾರ್ಥಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೆಕ್ಸ್ಟು ಪೆಪ್ಪರ್ ಪೌಡರ್ ಹಾಕಬೇಕು. ಒಂದು ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕಬೇಕು. ಪುಡಿ ಮಾಡಿ ಇಟ್ಕೊಂಡಿರಿ. ಬ್ಲ್ಯಾಕ್ ಸಾಲ್ಟು ಟೇಸ್ಟಿ ಆಗಿರುತ್ತೆ ಅಂತ ಜಾಸ್ತಿ ಹಾಕ್ಬಿಡ್ಬೇಡಿ. ಈಗ ಗೋಡಂಬಿನ ಹಾಕಬೇಕು. ಮಕ್ಕಳಿಗಂತೂ ತುಂಬಾ ಇಷ್ಟ ಚೆರ್ರಿ, ಇದು ಕೂಡ ಇಡಬೇಕು. ಒಂದು ಸ್ವಲ್ಪ ಪಾಲಕ್ ಎಲೆ ಕೂಡ ಇಡಬೇಕು.
ನೋಡಿ, ಹೆಣ್ಮಕ್ಳಿಗೆ ಈ ಥರ ಅಲಂಕಾರ ಮಾಡ್ತಾ ಮಾಡ್ತಾ ಅಡುಗೆ ಮಾಡೋದಂದ್ರೂ ತುಂಬ ಇಷ್ಟ. ಅದಕ್ಕೆ ಅಷ್ಟು ರುಚಿ ರುಚಿಯಾಗಿ ಮಾಡ್ತಾರೆ. ಓ, ಕೊನೆಯದಾಗಿ ನಿಂಬೆಹಣ್ಣನ್ನು ಹಿಂಡಬೇಕು. ಟೇಸ್ಟ್ ನೋಡಿ. ಇದನ್ನ ನೋಡ್ತಾ ಇದ್ರೆ ತಿನ್ನೋಕೆ ಮನ್ಸಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿದೆ. ಆದರೂ ಕೂಡ ಟೇಸ್ಟ್ ಮಾಡಬೇಕಲ್ವಾ? ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಮಾತು ಹೇಳ್ಬೇಕು ನಾನು. ದಯವಿಟ್ಟು ಮನೆಯಲ್ಲಿ ಕಿವಿ ಹಣ್ಣಿನ ಸಲಾಡ್ ಮಾಡಿ ಟೇಸ್ಟ್ ಮಾಡಿ. ಆರೋಗ್ಯಕ್ಕೂ ಒಳ್ಳೆಯದು, ಎಲ್ಲರೂ ಇಷ್ಟಪಡ್ತಾರೆ, ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಕಿವಿ ಹಣ್ಣಿನ ಸಲಾಡ್ ಮಾಡುವ ವಿಧಾನ: ತಟ್ಟೆಯಲ್ಲಿ ರೌಂಡ್ ಆಗಿ ಕಟ್ ಮಾಡಿದ ಕಿವಿ ಫ್ರೂಟ್ ಅನ್ನು ಜೋಡಿಸಿ, ಮೇಲೆ ಪಪಾಯ, ಬಿಳಿ ಎಳ್ಳು, ಗೋಡಂಬಿ, ಚೆರ್ರಿ, ಪಾಲಕ್ ಎಲೆಯನ್ನು ಹಾಕಿ ಅಲಂಕರಿಸಿ, ಮೇಲೆ ಸ್ವಲ್ಪ ನಿಂಬೆ ರಸವನ್ನು ಹಿಂಡಿದರೆ ಕಿವಿ ಹಣ್ಣಿನ ಸಲಾಡ್ ರೆಡಿಯಾಗಿದೆ.